ಆಯ್ತಣ್ಣ ಸೀತಾರಾಮ ಸೀರಿಯಲ್ ಹಾಕಣ್ಣ ಅದ್ರಾಗ ಸಿ ಮತ್ತೆ ಹುಟ್ಟು ಬಂದಾಳಣ್ಣ ಪ್ಲೀಸ್ ಅಣ್ಣ ನೋಡ್ಬೇಕಣ್ಣ. ಏ ಇಲ್ಲ ಕಣ, ನಾನು ಬಿಗ್ ಬಾಸ್ ನೋಡ್ಬೇಕು. ನಾನು ಬಿಗ್ ಬಾಸಿಗೆ ಇಂಪಾರ್ಟೆಂಟ್. ಅದ್ರಲ್ಲಿ ಚೈತ್ರ ಕುಂದಾಪುರ ನಮ್ಮ ಕಸಿನ್ ರಿಲೇಟಿವ್ ಅಕ್ಕಿ, ನನ್ನ ಫ್ರೆಂಡ್ ರಿಲೇಟಿವ್ ಆಗ್ಬೇಕು. ನಾನು ನೋಡ್ಲೇಬೇಕು, ಆಕಿನ ವಾಯ್ಸ್ ಎಲ್ಲ ನಾನು ನೋಡ್ಲೇಬೇಕು ಇವಾಗ. ಅಣ್ಣ ಪ್ಲೀಸ್ ಕಣೋ ಸಿ ಹೊಸ್ತಾಗಿ ಬಂದಿದ್ದಾಳಂತೆ, ನಾನು ನೋಡ್ಲೇಬೇಕು ಅಣ್ಣ ಪ್ಲೀಸ್ ಕಣೋ. ಇಲ್ಲ ಕಣ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಚೈತ್ರ ಕುಂದಾಪುರ ಭಾರಿ ಚೆನ್ನಾಗಿ ಆಡ್ತಿದ್ದಾಳಂತೆ. ನಾನು ನೋಡ್ಲೇಬೇಕು ಕಣ, ನಾನು ನೋಡ್ಲೇಬೇಕು. ಏ ಮುಚ್ಕೊಂಡು ಹಾಕ್ಲೆ, ಏನು ಓವರ್ ಮಾಡ್ತಿದೀಯ ಬಾಳ. ಹಾಕ್ತೇ ಏನಿಲ್ವಾ, ಅಮ್ಮನ್ ಕಡಿಲ್ಲ ಇವಾಗ. ಏನು ನನಗೆ ಎದುರು ಮಾತಾಡ್ತಿದ್ದೀಯಾ? ನೀನು ತಿಪ್ಪೆಗುಂಡಲ್ಲಿ ಹುಟ್ಟಿದವನು, ನಿನ್ನನ್ನ ಎತ್ತುಕೊಂಡು ದತ್ತು ತಗೊಂಡು ಬಂದಿದ್ದಾರೆ. ಅದಕ್ಕೆ ನಿನ್ ಮೇಲೆ ಯಾರು ಜೀವಿ. ಹೌದು, ನೀನೇ ತಿಪ್ಪೆಗುಂಡಲ್ಲಿ ಬಿಟ್ಟಿದ್ದೆ ಅಂತ ಯಾರು ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ನನ್ನನ್ನ ಚಿನ್ನಾರಣ್ಣ ಮುನ್ನ ಅಂತ ಕರೀತಾರೆ. ನಿನ್ನ ಯಾರು ಏನ್ ಕರೀತಾರೆ? ಅಣ್ಣ ನಾನಲ್ಲ ದತ್ತು ಮಗ, ನೀನು ಅನಾಥ ಮಗ. ಅನಾಥವಾಗಿ ಹುಟ್ಟಿದ್ದಂತೆ ನೀನನ್ನೇ 4 ರೂಪಾಯಿ ಕೊಟ್ಕೊಂಡು ಕೊಂಡ್ಕೊಂಡು ತಗೊಂಡ್ ಬಂದಿದ್ದಾರೆ. ನೀನು ಅನಾಥ ಕಣೋ, ನೀನು ಅನಾಥ. ಅದಕ್ಕೆ ನೋಡು ನಿನ್ಗೆ ಯಾವಾಗ್ಲೂ ಚಿಕ್ಕ ಚಿಕ್ಕ ಬಟ್ಟೆಗಳೇ ಹಾಕಿರ್ತಾರೆ. ನೀನು ಅನಾಥ. ನಿನ್ನನ್ನ ದತ್ತು ತಗೊಂಡ್ ಬಂದಿರೋದು ಯಾಕಂದ್ರೆ ನಿನಗೆ ಹೆಸರಿಟ್ಟು ಕರೀತಾರೆ. ನನ್ನನ್ನ ಚಿನ್ನು ಮುದ್ದು ಬಂಗಾರ ಅಂತ ಎಷ್ಟು ಮುದ್ದು ಮಾಡ್ತಾರೆ ಇನ್ನೂ ಆದ್ರು. ಅದಕ್ಕೆ ನೀನನ್ನು ದತ್ತು ತಗೊಂಡ್ ಬಂದಿದ್ದಾರೆ. ಫಸ್ಟ್ ನನಗ್ ಕೊಡ್ತಾರೆ, ಆಮೇಲೆ ನಿನಗೆ ಕೊಡ್ತಾರೆ. ನಾನು ಬಿಟ್ಟು ತಿಂದು ಬಿಟ್ಟಿದ್ದು ನಿನಗೆ, ಅದಕ್ಕೆ ನೀನು ತಗೊಂಡ್ ಬಂದಿರೋದ ಕಣೋ. ನಿನ್ನನ್ನ ತಗೊಂಡ್ ಬಂದಿರೋದು, ಕೊಂಡ್ಕೊಂಡ್ ಬಂದಿರೋದು. ನಿನ್ನ ಚಿಕ್ಕವಳಿದ್ಯಾ ಅಂತ ನಿನ್ನ ಅಷ್ಟು ಪ್ರೀತಿ ಮಾಡಿದ್ದಾರೆ ಅಷ್ಟೇ. ಮುಚ್ಚರೋ ಬಾಯಿ. ನಿಮ್ಮವ್ವ ಯಾರು? ನೀನೇ ಅವ್ವ. ಇಬ್ರು ಅವ್ವನು ನಾನೇ ಅದೀನಿ. ಸುಮ್ಮ ಮುಚ್ಕೊಂಡು ಟಿವಿ ನೋಡ್ರಿ, ಇಲ್ಲ ಟಿವಿ ಆಯ್ತು ಜಾಗ ಖಾಲಿ ಮಾಡ್ರಿ.